ಮಿತ್ರರೇ ನಮಸ್ಕಾರ. ಮಿತ್ರರೇ, ಬೆಲೆ ಏರಿಕೆ ಬಿಸಿಯಲ್ಲಿ ನಾವೆಲ್ಲ ಬಳಲಿ ಬೆಂಡಾಗ್ತಾ ಇದ್ದೀವಿ. ಪೆಟ್ರೋಲ್ ರೇಟ್, ದಿನಬಳಕೆ ವಸ್ತುಗಳ ದರ ನಮಗೆ ನಿತ್ಯ ಬರೆ ಹಾಕ್ತಾ ಇದೆ. ಇದನ್ನೆಲ್ಲ ನೋಡಿ ಕೋವಿಡ್ ಬಳಿಕ ಭಾರತ ಆರ್ಥಿಕವಾಗಿ ಕುಸಿದು ಹೋಗ್ತಿದೆ, ನಮ್ಮ ಉತ್ಪಾದಕತೆ ಕಡಿಮೆ ಆಗ್ತಿದೆ, ಹೀಗೆ ನಾನಾ ರೀತಿಯ ವಾದಗಳು ಕೇಳಿ ಬರ್ತಾ ಇದೆ. ಆದರೆ ಸದ್ಯ ವಿಶ್ವದ ಎಕ್ಸ್ಪೋರ್ಟ್ ಅಭಿವೃದ್ಧಿ ದರ ಪ್ರಕಟಗೊಂಡಿದೆ. ಇದರಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ವಿಶ್ವದ ಲೀಡಿಂಗ್ ದೇಶಗಳನ್ನೇ ಭಾರತ ಹಿಂದಿಕ್ಕಿದೆ. ಭಾರತ ವಿಶ್ವದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಅದು ಹೇಗೆ ಅನ್ನೋದನ್ನು ನಾನು ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತೀನಿ. ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮಿತ್ರರೇ, ಇದು republicworld.com ಪ್ರಕಟಿಸಿರುವಂಥ ಒಂದು ವರದಿ. ಈ ವರದಿ ಏನಂತಂದರೆ, ಇಂಡಿಯಾ ಬೀಟ್ಸ್ ಆಲ್ G7 ನೇಷನ್ ಟು ರೆಕಾರ್ಡ್ ಹೈಯೆಸ್ಟ್ ಗ್ರೋತ್ ಇನ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ಇನ್ 1.5 ಇಯರ್ಸ್ ಅಂತ. ಕಳೆದ 1.5 ವರ್ಷದಲ್ಲಿ ಭಾರತ G7 ದೇಶಗಳ ಎಕ್ಸ್ಪೋರ್ಟ್ ರೇಟ್ಗಿಂತಲೂ ಅತಿ ಹೆಚ್ಚು ಎಕ್ಸ್ಪೋರ್ಟ್ ರೇಟನ್ನು ದಾಖಲಿಸಿದೆ. ಭಾರತದ ಎಕ್ಸ್ಪೋರ್ಟ್ ಗ್ರೋತ್ ರೇಟ್ ಏನಿದೆ, ಇದು G7 ದೇಶಗಳಿಗಿಂತ ಹೆಚ್ಚಿದೆ ಎನ್ನುವಂಥದ್ದು ಈ ಆರ್ಟಿಕಲ್ನ ವಿವರ. ಈ G7 ದೇಶಗಳಿದೆಯಲ್ಲ ಮಿತ್ರರೇ, ಇದು ಅತಿ ಹೆಚ್ಚು ಡೆವಲಪ್ ಆಗಿರುವಂಥ ದೇಶ. ವಿಶ್ವದ ಎಕಾನಮಿಯಲ್ಲಿ ಕೂಡ ಬಲಾಢ್ಯ ದೇಶಗಳಾಗಿರುವಂಥವು UK, USA, ಜಪಾನ್, ಜರ್ಮನಿ, ಫ್ರಾನ್ಸ್, ಕೆನಡಾ, ಇಟಲಿ, ಈ ದೇಶಗಳ ಒಟ್ಟಾದಂಥ ಒಂದು ಕೂಟ. ಈ ಎಲ್ಲ ದೇಶಗಳ ಎಕ್ಸ್ಪೋರ್ಟ್ ರೇಟ್ಗಿಂತಲೂ ಕೂಡ ಭಾರತದ ಎಕ್ಸ್ಪೋರ್ಟ್ ರೇಟ್ ಏನಿದೆ, ಇದು ಜಾಸ್ತಿ ಇದೆ. ಭಾರತ ಸರಕುಗಳ ರಫ್ತು ಮಾಡುವಂಥ ಪ್ರಮಾಣ ಏನಿದೆ, ಇದು ಜಾಸ್ತಿ ಇದೆ. ಈ ಎಲ್ಲ ದೇಶಗಳನ್ನು ಬೀಟ್ ಮಾಡಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನಲ್ಲಿ ಬರೆಯಲಾಗಿದೆ. ಮಿತ್ರರೇ, ಈ ಬಗ್ಗೆ ಕೇಂದ್ರ ಸರ್ಕಾರವು ಕೂಡ ಒಂದು ವಿಡಿಯೋವನ್ನು ಮಾಡಿದೆ. ಯಾವ ರೀತಿಯಾಗಿ ಭಾರತದ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದನ್ನು ಅದನ್ನು ಕೂಡ ನೀವು ನೋಡಿ, ಆಮೇಲೆ ನಿಮಗೊಂದು ಸ್ಪಷ್ಟವಾದಂಥ ಚಿತ್ರಣ ಬರುತ್ತೆ. ಅದಾದ ಬಳಿಕ ನಾನು ಈ ಎಕ್ಸ್ಪೋರ್ಟ್ ರೇಟ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗಿದೆ, ಹಾಗಾದರೆ ನಾವು ಚೈನಾವನ್ನು ಬೀಟ್ ಮಾಡಿದ್ದೀವಾ, USA ಅನ್ನು ಬೀಟ್ ಮಾಡಿದ್ದೀವಾ, ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಡುವ ಪ್ರಯತ್ನ ಮಾಡ್ತೀನಿ. आज भारत विकसित और बड़े निर्यातक देशों की अर्थव्यवस्थाओं से आगे निकलकर विकास के सर्वाधिक उच्च स्तर पर पहुंच गया है। जनवरी जुलाई 2020 और 2021 के आंकड़ों को देखें तो थाईलैंड के निर्यात स्तर में 16%, वियतनाम 26%, कोरिया 27%, यूरोपीय यूनियन 27% और चीन के निर्यात स्तर में 34% की वृद्धि देखी गई। इन बड़े निर्यातक देशों के मुकाबले भारत का निर्यात सर्वाधिक उच्च स्तर 47% पर रहा है, जो भारत की मजबूत होती अर्थव्यवस्था का बड़ा संकेत है। इतना ही नहीं, निर्यात में उच्चतम वृद्धि से भारत ने सभी G7 देशों को पछाड़ दिया है। जनवरी जुलाई 2020 और 2021 के आंकड़ों को देखें तो UK के निर्यात में 20%, अमेरिका 24%, जापान 25%, जर्मनी 26%, फ्रांस 27%, कनाडा 32% और इटली का निर्यात 33% रहा है, जबकि भारत का सर्वाधिक 47% रहा है। इन आंकड़ों से साफ है कि भारत फिर से दुनिया की सबसे तेजी से आगे बढ़ने वाली अर्थव्यवस्था बनने जा रहा है। ಮಿತ್ರರೇ, ಕಳೆದ 1.5 ವರ್ಷದಲ್ಲಿ ವಿಶ್ವದಲ್ಲಿ ಯಾವ ದೇಶಗಳು ಎಷ್ಟೆಷ್ಟು ಅಭಿವೃದ್ಧಿ ದರವನ್ನು ಸಾಧಿಸಿವೆ ಎಕ್ಸ್ಪೋರ್ಟ್ನಲ್ಲಿ ಅನ್ನೋದನ್ನು ನೋಡೋದಾದರೆ, ಥೈಲ್ಯಾಂಡ್ 16% ಇದೆ, ವಿಯೆಟ್ನಾಂ 26% ಇದೆ, ಕೊರಿಯಾ 27%, ಯುರೋಪಿಯನ್ ಯೂನಿಯನ್ 27% ಅಷ್ಟು ಎಕ್ಸ್ಪೋರ್ಟ್ನಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದೆ, ಚೀನಾ 34%, ಭಾರತ ಎಲ್ಲದಕ್ಕಿಂತ ಹೈಯೆಸ್ಟು 47%. ಹಾಗಾದರೆ G7 ದೇಶಗಳು ಎಷ್ಟೆಷ್ಟು ಅಭಿವೃದ್ಧಿ ದರವನ್ನು ಸಾಧಿಸಿದೆ, ಇದಕ್ಕಿಂತ ಭಾರತ ಎಷ್ಟು ಎಕ್ಸ್ಪೋರ್ಟ್ನಲ್ಲಿ ಹೆಚ್ಚಿಗೆ ಅಭಿವೃದ್ಧಿಯನ್ನು ಸಾಧಿಸಿದೆ ಅನ್ನೋದನ್ನು ನೋಡೋದಾದರೆ, UK ಇಂಗ್ಲೆಂಡ್ ಏನಿದೆ ಇದು 20%, USA ಅಮೆರಿಕ 24%, ಜಪಾನ್ 25%, ಜರ್ಮನಿ 26%, ಫ್ರಾನ್ಸ್ 27%. ಮಿತ್ರರೇ, ಕೆನಡಾ 32% ಎಕ್ಸ್ಪೋರ್ಟ್ ರೇಟನ್ನು ದಾಖಲಿಸಿದೆ. ಹಾಗೆ ಇಟಲಿ 33%. G7 ದೇಶಗಳಲ್ಲಿ ಇಟಲಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ರೇಟನ್ನು ದಾಖಲಿಸಿರುವಂಥ ದೇಶ. ಇದೆಲ್ಲದನ್ನು ಮೀರಿಸಿ ಭಾರತ 47% ಎಕ್ಸ್ಪೋರ್ಟ್ ರೇಟನ್ನು ದಾಖಲಿಸಿದೆ. ಮಿತ್ರರೇ, ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಹಾಕಿರುವಂಥ ಒಂದು ಚಾರ್ಟ್. ಇದು 1978ರಿಂದ 2020 ಈ ಅವಧಿಯಲ್ಲಿ ವಿಶ್ವದ ಒಟ್ಟಾರೆ ಎಕ್ಸ್ಪೋರ್ಟ್ನಲ್ಲಿ ಯಾವ್ಯಾವ ದೇಶಗಳು ಎಷ್ಟೆಷ್ಟು ಸಾಧನೆ ಮಾಡಿದವೆ ಅನ್ನೋದನ್ನು ಈ ಚಾರ್ಟ್ನಲ್ಲಿ ಹಾಕಲಾಗಿದೆ. ಇದು ಟಾಪ್ ಗ್ಲೋಬಲ್ ಎಕ್ಸ್ಪೋರ್ಟ್ ಮಾಡಿರುವಂಥ ದೇಶಗಳ ಚಾರ್ಟ್.
ಇದನ್ನು ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. 1978ರಲ್ಲಿದ್ದ ಚಿತ್ರಣಕ್ಕೂ 2020ರಲ್ಲಿರುವ ಚಿತ್ರಣಕ್ಕೂ ಸಂಪೂರ್ಣವಾಗಿ ಭಿನ್ನವಾಗಿದೆ. ನಾನೀಗ ಈ ಚಾರ್ಟನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಡೆವಲಪ್ ಆಗಿದೆ, ಭಾರತ ಎಲ್ಲಿತ್ತು, ಈಗ ಎಲ್ಲಿದೆ. ಇದನ್ನೆಲ್ಲ ನೋಡಿದ್ರೆ ನಿಮಗೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು 1978ರಲ್ಲಿರುವಂಥ ಚಾರ್ಟು. ಹೇಗೆ ವಿಶ್ವದ ಗ್ಲೋಬಲ್ ಎಕ್ಸ್ಪೋರ್ಟ್ನಲ್ಲಿ ಯಾವ್ಯಾವ ದೇಶಗಳು ಯಾವ್ಯಾವ ವರ್ಷ ಎಷ್ಟೆಷ್ಟು ಡೆವಲಪ್ ಆಗ್ತಾ ಹೋಯಿತು, ಯಾವ ಸ್ಥಾನಕ್ಕೆ ಬಂದು ಅನ್ನುವಂಥದ್ದು ನಿಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇದಾಗಿ 1978ರಲ್ಲಿ ಜರ್ಮನಿ ಇತ್ತು. ಜರ್ಮನಿ ವಿಶ್ವದ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡುವಂಥ ದೇಶ ಆಗಿತ್ತು, 12.3%. ಆ ಟೈಮಲ್ಲಿ 1978ರ ಅವಧಿಯಲ್ಲಿ ವಿಶ್ವದಲ್ಲಿ 100% ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತಂದರೆ ಅದರಲ್ಲಿ 12.3% ಜರ್ಮನಿ ಒಂದೇ ದೇಶ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. 2ನೇ ಸ್ಥಾನದಲ್ಲಿ USA ಅಮೆರಿಕ ಇತ್ತು, 3ನೇ ಸ್ಥಾನದಲ್ಲಿ ಜಪಾನ್ ಇತ್ತು, 4ರಲ್ಲಿ ಫ್ರಾನ್ಸ್ ಇತ್ತು. ಇದು ಹೇಗೆ 1978ರಿಂದ 2021ರವರೆಗೆ 2020ರವರೆಗೆ ಡೆವಲಪ್ ಆಗ್ತಾ ಹೋಯಿತು ಅನ್ನುವಂಥದ್ದನ್ನು ಈ ಚಾರ್ಟ್ ತೋರಿಸುತ್ತೆ ನೋಡಿ. 1991ರ ವೇಳೆಗೆ ಅಮೆರಿಕ ಮೇಲ್ ಹೋಯಿತು. 1991ರ ವೇಳೆಗೆ ಜರ್ಮನಿಯನ್ನು ಬೀಟ್ ಮಾಡಿ ಅಮೆರಿಕ ಮೇಲ್ ಹೋಯಿತು. ಹಾಗೆ 1996, 97, 98 ಈ ಅವಧಿಯಲ್ಲೂ ಕೂಡ ಅಮೆರಿಕ ವಿಶ್ವದ ಲೀಡಿಂಗ್ ಎಕ್ಸ್ಪೋರ್ಟ್ ದೇಶವಾಗಿತ್ತು. ಚೈನಾ ನೋಡಿ ಡೆವಲಪ್ ಹೇಗಾಗ್ತಾ ಇದೆ ಅನ್ನುವಂಥದ್ದು. ಚೈನಾ 2004, 2005 ವೇಳೆಗೆ ತೀವ್ರ ವೇಗವಾಗಿ ಡೆವಲಪ್ ಆಯಿತು. 2008ರಷ್ಟೊತ್ತಿಗೆ ಇಡೀ ಎಲ್ಲ ದೇಶಗಳನ್ನು ಮೀರಿಸಿ, ಅಮೆರಿಕವನ್ನು ಮೀರಿಸಿ ಟಾಪ್ 1 ಎಕ್ಸ್ಪೋರ್ಟ್ ದೇಶವಾಯಿತು. ಸದ್ಯ ಈಗಲೂ ಕೂಡ ಚೈನಾ ನಂಬರ್ 1 ಎಕ್ಸ್ಪೋರ್ಟ್ ದೇಶ ಆಗಿರುವಂಥದ್ದು. ಚೈನಾದ ಗ್ರೋತ್ ರೇಟನ್ನು ನಾವು ನೋಡಬಹುದು. ಈಗ 2019, 2020ರಲ್ಲಿ 14.7% ಅವರು ವಿಶ್ವದಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡುವಂಥ ದೇಶ. 14.7% ಇದೆ ಅವ್ರದ್ದು ಎಕ್ಸ್ಪೋರ್ಟಿಂಗ್ ರೇಟ್. 2000 ಇಸ್ವಿಯ ನಂತರ ಚೈನಾದ ಎಕ್ಸ್ಪೋರ್ಟ್ ರೇಟ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಯಿತು ಅನ್ನುವಂಥದ್ದನ್ನು USA ಬೀಟ್ ಮಾಡಿ ಅವರು ನಂಬರ್ 1 ಪ್ಲೇಸ್ಗೆ ಬಂದರು. ಸದ್ಯ ಅವರು 2019-20 ಈ ಅವಧಿಯಲ್ಲಿ 14.7% ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ವಿಶ್ವದಲ್ಲಿ 100 ಸರಕು ಎಕ್ಸ್ಪೋರ್ಟ್ ಆದರೆ ಅದರಲ್ಲಿ 14.7 ಚೈನಾದಾಗಿರುತ್ತೆ. ಅಮೆರಿಕ ಏನಿದೆ ಇದು 8.1ಕ್ಕೆ ಕುಸಿದಿದೆ. ನಂತರದಲ್ಲಿ ಜರ್ಮನಿ ಇದೆ. ಅಂದರೆ ಎಲ್ಲ ರಾಷ್ಟ್ರಗಳನ್ನು ಬೀಟ್ ಮಾಡಿ ಚೈನಾ ನಂಬರ್ 1ಗೆ ಹೋಗಿದೆ. ಹಾಗಾದರೆ ಭಾರತ ಎಲ್ಲಿದೆ? ಭಾರತ 20ನೇ ಪ್ಲೇಸ್ನಲ್ಲಿದೆ ಮಿತ್ರರೇ. ಭಾರತ ನಾವು ಇಲ್ಲಿ ನೋಡಬಹುದು, 20ನೇ ಪ್ಲೇಸಲ್ಲಿ ಇಲ್ಲಿ ಕಾಣ್ತಾ ಇದೆ ನಮಗೆ. 20ನೇ ಪ್ಲೇಸಲ್ಲಿದೆ ಭಾರತ. 1.6 ನಮ್ಮ ಒಟ್ಟಾರೆ ಎಕ್ಸ್ಪೋರ್ಟ್ ದರ ಏನಿದೆ ಇದು 1.6% ಅಷ್ಟಿದೆ. ವಿಶ್ವದಲ್ಲಿ 100 ಸರಕು ಎಕ್ಸ್ಪೋರ್ಟ್ ಆದರೆ ಅದರಲ್ಲಿ 1.6% ಅಷ್ಟು ಮಾತ್ರ ನಾವು ಸರಕನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಎಷ್ಟು ಹಿಂದೆ ಉಳಿದಿದ್ದೀವಿ ಅನ್ನುವಂಥದ್ದು ಗೊತ್ತಾಗುತ್ತೆ ನಮಗಿಲ್ಲಿ. ಈ ಚಾರ್ಟ್ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಕೆಲವೊಂದಿಷ್ಟು ಗಮನಕ್ಕೂ ಕೂಡ ಬರುತ್ತೆ. ಈ ಚಾರ್ಟನ್ನು ನಾವು ನೋಡ್ತಾ ಇದ್ದೀವಲ್ಲ, ಇದರಲ್ಲಿ ಭಾರತ ಮೊದಲು ಎಲ್ಲೂ ಕೂಡ ಇರಲಿಲ್ಲ. 0.4%, 0.5% ಇತ್ತು 1984-85ನಲ್ಲಿ. ನಂತರ ನಿಧಾನವಾಗಿ ಇನ್ಕ್ರೀಸ್ ಆಗ್ತಾ ಬಂತು. 1987ನಲ್ಲಿ ನಾವು ಭಾರತ ಇರಲೇ ಇಲ್ಲ, ಈ ಟಾಪ್ 25 ಎಕ್ಸ್ಪೋರ್ಟ್ ದೇಶದಲ್ಲಿ ಇರಲೇ ಇಲ್ಲ. 1990ಗೆ ಮತ್ತೆ ಕಾಣಿಸ್ಕೊಳ್ತು. 1993 ಅಷ್ಟೊತ್ತಿಗೆ ಮತ್ತೆ ಕೆಳಗೆ ಹೋಯಿತು. ಅಂದರೆ ಭಾರತ ಎಲ್ಲೂ ಕೂಡ ಕಾಣೋದಕ್ಕೆ ಸಿಗೋದಿಲ್ಲ, ಅಷ್ಟು ಪ್ರಮಾಣದಲ್ಲಿ ಕೆಳಗೆ ಹೋಯಿತು. 97, 98 ಈ ಅವಧಿಯಲ್ಲೂ ಕೂಡ ಭಾರತ ಈ ಚಾರ್ಟ್ನಲ್ಲಿ ಕಾಣೋದಿಲ್ಲ. ಬೇರೆಲ್ಲ ದೇಶಗಳು ಮೇಲೆ ಬರ್ತಾ ಇದೆ, ಚೈನಾ ಡೆವಲಪ್ ಆಗ್ತಾ ಇದೆ. ಆದರೆ 97, 2005 ಕಾಣಲ್ಲ. 2007ನಿಂದ ಭಾರತ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. 2007ನಿಂದ ನಿರಂತರವಾಗಿ ಕಾಣ್ತಾ ಇದೆ. 2011, 12 1.7% ನಾವು 2014-16ನಲ್ಲಿ ಇದ್ವಿ. 1.7 2017ನಲ್ಲಿ ಇದ್ವಿ. 2018ನಲ್ಲಿ 1.7 ಇದ್ವಿ. ಹೀಗೆ ಭಾರತ ಈ ಚಾರ್ಟ್ನಲ್ಲಿ ಸದ್ಯ 2020ಯಲ್ಲಿ 1.6 ವಿಶ್ವದಲ್ಲಿ 100 ಸರಕು ಎಕ್ಸ್ಪೋರ್ಟ್ ಆದರೆ ಅದರಲ್ಲಿ 1.6% ಏನಿದೆ ಅದು ಭಾರತದ್ದಾಗಿರುತ್ತೆ. ನಾವು ಡೆವಲಪಿಂಗ್ ಆಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ಈ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಟ್ ತೋರಿಸ್ತಾ ಇದೆ. ಆದರೆ ಚೀನಾಗಿಂತ ನಾವು ತುಂಬ ಕೆಳಗಿದ್ದೀವಿ, ಅಮೆರಿಕಾಗಿಂತಲೂ ತುಂಬ ಕೆಳಗಿದ್ದೀವಿ. ಸದ್ಯ ನಾವು ಇದರಲ್ಲಿ ಸಾಧಿಸಬೇಕಾಗಿದ್ದು ಬಹಳಷ್ಟಿದೆ. ಮಿತ್ರರೇ, ನೀವು ಈ ಎಲ್ಲ ಅಂಶಗಳನ್ನು ನೋಡಿದ ಮೇಲೆ ಭಾರತ ಸರಕುಗಳ ರಫ್ತಿನಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಬೇರೆಲ್ಲ ದೇಶಗಳ ಸರಕುಗಳ ರಫ್ತು ದರಕ್ಕಿಂತ ಭಾರತದ ರಫ್ತು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಆದರೆ ಚೀನಾ ಯಾವ ರೀತಿಯಾಗಿ ವಿಶ್ವದ ಮಾರುಕಟ್ಟೆಯನ್ನು ಆಕ್ಯುಪೈ ಮಾಡಿಕೊಂಡಿದೆ, ನಾವು ಸದ್ಯ ರಫ್ತು ದರದಲ್ಲಿ ಇನ್ಕ್ರೀಸ್ ಆಗಿದ್ರೂ ಒಟ್ಟಾರೆ ರಫ್ತು ಪ್ರಮಾಣದಲ್ಲಿ ಇನ್ನೆಷ್ಟು ಸಾಧಿಸಬೇಕು ಅನ್ನೋದು ನಿಮಗೆ ಅರ್ಥವಾಗಿದೆ. ಮಿತ್ರರೇ, ಇದಿಷ್ಟು ಭಾರತ ಕಳೆದ 1.5 ವರ್ಷದಲ್ಲಿ ರಫ್ತು ಪ್ರಮಾಣವನ್ನು ಇನ್ಕ್ರೀಸ್ ಮಾಡಿಕೊಂಡ ಕುರಿತಾದ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.